ಉಂಗ್ರ ಕೇಳಿದ್ರೆ ಊದ್ ಕಟ್ಟಿ ಊದ್ರ ಕೊಡ್ತಿಯಲ್ಲ ಭಗವಾನ್. ವರ್ಷ ಬಿಟ್ಟು ಉಂಗುರ ಆಯ್ತದೆ ಮಡಿಕೋ. ಮಂಡ್ಯ ರಮೇಶ್. ಐದೇ ನಿಮಿಷ ಗ್ಯಾಪಲ್ಲಿ ಏನೂ ಇಲ್ಲದ ದಿನಗಳಿಂದ ಹಂಗೆ ಶುರು ಮಾಡಿ ಬರೀ ಒಂದು 150 ಮಕ್ಕಳು ಕೂಡ ಹಾಕ್ಕೊಂಡು ನೀವು ಬಂದಾಗ ಮೊದಲನೇ ಸರಿ ನೋಡಿದಾಗ ಹಂಗೆ ಶುರುವಾಗಿದ್ದ ಜರ್ನಿ ಈಗ ಇಲ್ಲಿಗೆ ಬಂದಿದೆ ಸರ್. ನನ್ನ ಹೈಸ್ಕೂಲಿಗೆ ಬಂದವಷ್ಟು ಕಾಲೇಜಿಗೆ ಬರೋಷ್ಟೊತ್ತಿಗೆ ನನ್ನ ಫ್ರೆಂಡ್ಸೇನೆ ಏನು ಮಾಡ್ತೀನಿ ನೀನು, ನಾನು ಆರ್ಟಿಸ್ಟ್ ಆಗು, ಹೊಟ್ಟೆ ಪಾಡಿಗೆ ಏನು ಮಾಡ್ತೀನಿ, ಅಲ್ಲ ಆರ್ಟಿಸ್ಟ್ ಆಗಿ ಅಲ್ಲಪ್ಪ ಸರಿ ಹೊಟ್ಟೆ ಪಾಡಿಗೆ ಏನು ಮಾಡ್ತೀವಿ, ಆರ್ಟಿಸ್ಟ್ ಆಗು ನೀನು ಅಂದರೆ. ಆರ್ಟಿಸ್ಟ್ ಅಂದರೆ ಹೊಟ್ಟೆ ಪಾಡಿಗೂ ಅನರ್ಹ ನೀನು. ನನಗೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಶಾರ್ಟ್ ಹ್ಯಾಂಡಿಗೆ ಸೇರಿಕೊಂಡ್ರು, ಟೈಪಿಂಗಿಗೆ ಸೇರಿಕೊಂಡ್ರು, ಬ್ಯಾಂಕ್ ಹೋದರು, ಅಮೇರಿಕಾ ಹೋದರು, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತಾಯಿದ್ರು. ನಾನು ಇನ್ನೂ ಬೀದಿ ನಾಟಕ ಮಾಡೋದು. ನನಗೆ ಈ ಚಿಕ್ಕಂದಿನಲ್ಲೂ ಒಂದು ವಿಚಿತ್ರವಾದ ಕಾಯಿಲೆ ಇತ್ತು ಸರ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಂಥ ಜಾಗದಲ್ಲೆಲ್ಲ ಬಿಯಾಂಡ್ ಲಿಮಿಟ್ ಆಗಿಂಥ ವ್ಯಕ್ತಿತ್ವಗಳು ಶಕ್ತಿಯಾಗಿ ನಮ್ಮನ್ನು ಮಾತಾಡ್ಸೋಕ್ಕೆ ಕೂತ್ಕೊಂಡಿರ್ತಾರೆ. ನಾನು ಸಾಮಾನ್ಯವಾಗಿ ಇತ್ತೀಚೆಗೆ ಈ ಯೂಟ್ಯೂಬು ವಿಡಿಯೋ ಇದಕ್ಕೆಲ್ಲ ಬಂದಾಗ ತುಂಬ ಜನ ಕರೀತಾರೆ ಮಾತಾಡಲಿಕ್ಕೆ. ನಾನು ಒಳ್ಳೆ ಮಾತುಗಾರ ಅಲ್ಲ, ಮೊದಲೇ ಹೇಳಿಬಿಡ್ತೀನಿ, ಒಳ್ಳೆ ಮಾತುಗಾರ ಅಲ್ಲ. ಒಂದು ಅಷ್ಟೋ ಇಷ್ಟೋ ಬರಿತೀನಿ, ಜನ ಓದಿದ್ದಾರೆ. ಈಗ ಇದಕ್ಕೆ ವಿಡಿಯೋಕ್ಕೆ ಬಂದ ಮೇಲೆ, ವಿಡಿಯೋ ಮೀಡಿಯೋಕ್ಕೆ ಬಂದ ಮೇಲೆ ತುಂಬ ಜನ ಕರೀತಾರೆ ಮಾತಾಡಲಿಕ್ಕೆ. ಅಲ್ಲಿ ನನ್ನ ಒಂದೇ ಒಂದು ಮಾತು ಏನಂದರೆ, ಮಕ್ಕಳಿಗೆ ಎಸ್ಪೆಷಲಿ ಕಾಲೇಜು ಮತ್ತು ಹೈಸ್ಕೂಲ್ ಮಕ್ಕಳಿಗೆ, ನೀವು ನಿಮ್ಮ ಹೆಸರನ್ನು ವಿಳಾಸವನ್ನಾಗಿ ಮಾಡಿ ಅಂತ. ನಿಮ್ಮ ಹೆಸರೇ ವಿಳಾಸ ಆಗಿರಬೇಕು, ಅಡ್ರೆಸ್ ಆಗಿರಬೇಕು. ನಿಮ್ಮ ಹೆಸರು ಹೇಳಿದ ಕೂಡಲೇ ಆ ಅಡ್ರೆಸ್ ಗೊತ್ತಾಗಿರಬೇಕು, ಬೇರೆ ಅಡ್ರೆಸ್ ಏನು ಬೇಕಾಗಿಲ್ಲ. ಗೊತ್ತಾಯ್ತಾ? ನಾನು ಹೇಳ್ತಿರೋಂಥ ವ್ಯಕ್ತಿ ಮಂಡ್ಯ ರಮೇಶ್. ಅವ್ರದ್ದು ಹೆಸರೇ ವಿಳಾಸ, ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ. ನಟನ ಮಂಡ್ಯ ರಮೇಶ್ ಇಷ್ಟಿದ್ದರೆ ಸಾಕು, ಅವರ ಪೂರ್ತಿ ವಿವರ ಬಂದ ಹಾಗೆ. ಅಂಥ ಒಬ್ಬ ಏನು ಹೇಳೋದು, ಅವನ್ನ ಇಂಥದ್ದೇ ಸಿನಿಮಾ, ರಂಗಭೂಮಿ, ಅದು ಇದು ಅಂತ ಹೇಳಲಿಕ್ಕೆ ಎಲ್ಲದರಲ್ಲೂ ಸಕ್ರಿಯರಾಗಿರುವಂತಹ ಮಂಡ್ಯ ರಮೇಶ್ ಅವರು. ಅವ್ರ ಜೊತೆ ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ತುಂಬ ಸಂತೋಷ ಆಯಿತು ಗಣೇಶ್ ಸರ್. ಯಾಕೆಂದರೆ ನೀವು ಬಂದಿದ್ದು ಒಂದು ಸಂತೋಷ ಏನು ಅಂತಂದರೆ, ಸುಮ್ಮನೆ ಇಂಗ್ಲೀಷ್ನಲ್ಲಿ ಯಾವಾಗಲೂ ಒಂದು ಸ್ಕ್ರ್ಯಾಚ್ ಅಂತ ಬಳಸ್ತಾರೆ, ಒಂದು ಸ್ಕ್ರ್ಯಾಚ್ ಅಂತ. ಹಾಗೆ ಅಂದರೆ ಏನೂ ಇಲ್ಲದ ದಿನಗಳಿಂದ ಹಂಗೆ ಶುರು ಮಾಡಿ ಬರೀ ಒಂದು 150 ಮಕ್ಕಳು ಕೂಡ ಹಾಕ್ಕೊಂಡು ನೀವು ಬಂದಾಗ ಮೊದಲನೇ ಸರಿ ನೋಡಿದಾಗ ಹಂಗೆ ಶುರುವಾಗಿದ್ದ ಜರ್ನಿ ಈಗ ಇಲ್ಲಿಗೆ ಬಂದಿದೆ ಸರ್. ಹಾಗಾಗಿ ನನ್ನ ಬೇರೆ ಬೇರೆ ಕಾಲಘಟ್ಟಗಳನ್ನು ತುಂಬ ಚೆನ್ನಾಗಿ ಮೊದಲಿಂದನೂ ನೋಡ್ಕೊಂಬಂದವ್ರು ನೀವು. ನಿಮಗೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಅರ್ಥ ಆಗೋದಂದರೆ, ನೀವು ತೆಂಗಿನ ಸೋಗೆ ಹಾಕಿರೋದು ಅದನ್ನು ಮುಟ್ಟಿ ಮುಟ್ಟಿ ಹೇಳ್ತಾ ಇದ್ದೀವಿ. ನಾನು ಮನೆ ಫಸ್ಟ್ ತೊಗೊಂಡಾಗ ಗೋಡೆ ಮುಟ್ಟಿ ಇದು ನನ್ನ ಮನೆನಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಈ ತಟ್ಟಿ, ಮಡ್ಲಿನ ತಟ್ಟಿ, ಅದನ್ನು ಮುಟ್ಟಿ ಇದು ನನ್ನ ರಂಗಭೂಮಿ ಅಂತೇಳಿ ಹೇಳಿದ್ದು ಇನ್ನೂ ನನ್ನ ಕಣ್ಣಲ್ಲಿದೆ ಅದು. ಹೌದು ಸರ್. ಆ ಥರ ಬಂದವರು ಈ 30 ವರ್ಷದಲ್ಲಿ ಅದೇನೇನು, 24 ವರ್ಷ, 24 ವರ್ಷದಲ್ಲಿ ಅದೇನೇನು ಪವಾಡ ಮಾಡಿದ್ರು, ಎಷ್ಟು ಕಷ್ಟ ಅನುಭವಿಸಿದ್ರು, ಎಷ್ಟು ಸುಖವನ್ನು ಅನುಭವಿಸಿದ್ರು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದೆಲ್ಲ ನಾನು ಖುದ್ದು ನನಗೆ ಗೊತ್ತು. 24 ವರ್ಷ ಅಂತ ಹೇಳಿದಾಗ ನನಗೆ ಇದ್ದಕ್ಕಿದ್ದಾಗೆ ಲೀಲಾವತಿಯವರ ತೋಟ ನೆನಪಾಗ್ತದೆ, ಈಗಿನ ಸೊಂಡೆಕೊಪ್ಪ. ಅಲ್ಲಿ 24 ವರ್ಷದಿಂದ ನಾನು ಹೋದಾಗ ಏನಿಲ್ಲ, ಬಂಜರು ಭೂಮಿ, ಅದು ಬಂಜರು ಭೂಮಿ. ನಾನು ಇದೆಲ್ಲ ಯಾಕೆ ತೊಗೊಂಡ್ರಿ ಇವರು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೇಮ್ 24 ವರ್ಷದ ಹಿಂದೆ ನೀವಿಲ್ಲಿ ಬಂದಾಗ ಇದೆಲ್ಲ ಎಂತ ಹುಚ್ಚುತ್ತ. ಈಗ ಅದು ನಂದನವನ, ಇದು ರಂಗಭೂಮಿ ದೊಡ್ಡ ರೀತಿಯಲ್ಲಿ ಬಂದು ವರ್ಲ್ಡ್ ವೈಡ್, ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಇದು. ಎಲ್ಲೋ ಕೇರಳದಲ್ಲಿ ಹೋದರೆ ಮಾತಾಡ್ತಾರೆ, ತಮಿಳುನಾಡಿನಲ್ಲಿ ಹೋದರೆ ಮಾತಾಡ್ತಾರೆ, ತೆಲುಗು, ಆಂಧ್ರ ಪ್ರದೇಶದಲ್ಲಿ ಮಾತಾಡ್ತಾರೆ. ಅದು ಸಾಮಾನ್ಯ ಸಾಧನೆ ಅಲ್ಲದು, ಅದ್ಭುತ ಸಾಧನೆಯ ಹಿನ್ನೆಲೆ ಇರುವಂಥ ಒಬ್ಬ ವ್ಯಕ್ತಿ ಮಂಡ್ಯ ರಮೇಶ್ ಅವರು. ನಾನು ಈ ಥರ ಎಲ್ಲ ಮಾತಾಡೋದು ತುಂಬ ಕಮ್ಮಿ, ಬಟ್ ಮಾತಾಡದಿದ್ದ ಸಾಧ್ಯನೇ ಇಲ್ಲ, ಮಾತಾಡಲೇಬೇಕು. ಅಯ್ಯೋ, ಏನು ಹೇಳೋದು ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಈಗ ದಿಢೀರಂತ ಏನಾರು ಆಗಿದ್ದರೆ
ಅದಕ್ಕೊಂದು ಲಾಟ್ರಿ ಬಂದಿದೆ ಅಂತ ನಾನು ಹೇಳ್ಬೋಯ್ತು. ಹಾಂ. ನೀವು ಗಮನಿಸಿದಂಗೆ ಅದು ಹೆಂಗೆ ಶುರು ಆಯಿತು, ಹೆಂಗೆ ಬಂದ್ರಿ, ಆಮೇಲೆ ಜೊತೆಗಿದ್ದ ಕ್ಷಣಗಳು ಹೆಂಗೆ ಅರಳುಕೊಂತು, ಏನೇನು ಏಳುಗಳು, ಏನೇನು ಬೀಳುಗಳು, ಅಪಮಾನಗಳು ಎಲ್ಲ. ಮೊದಲು ಎಲ್ಲ ಅಪಮಾನ, ಆಮೇಲೆ ಏನಾರು ಆಗ್ತಾಯಿದೆ ಅಂದರೆ ಅನುಮಾನ ಜನಕ್ಕೆ, ಆಮೇಲೆ ಬಿಗುಮಾನ, ಹೇಳಬೇಕೋ ಬೇಡೋ ಅಂತ, ಕಡೆಗೊಂದು ಸನ್ಮಾನ. ಈಗ ತುಂಬಿ ಬಂದ ಎಲ್ಲ ಮಾತುಗಳು ಆ ಥರದ್ದು ಸನ್ಮಾನದ ಪ್ರತಿರೂಪಗಳು. ಜನ ಹಾಗೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ರೆಗ್ಯುಲರಾಗಿ ಒಬ್ಬ ಕಮರ್ಷಿಯಲ್ ಸಿನಿಮಾ ನಟ ಏನಿರ್ತಾನೆ ಅಥವಾ ಕಾಮಿಡಿ ಆ್ಯಕ್ಟರ್ಗಳಿಗಂತೂ ಅವ್ರದ್ದೇ ಆದ ಒಂದು ತಮಾಷೆ. ನಾವು ಯಾವತ್ತೂ ಜಗತ್ತಿಗೆ ಸ್ಕ್ರೀನಲ್ಲಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಕಾಮಿಡಿ ಆ್ಯಕ್ಟ್ರುಗಳು ಒಂಥರ ಕರ್ಬೂಸೋಯ ಚೆನ್ನಾಗಿ ಹೇಳುವ ಉಪ್ಪಿನಕಾಯಿ. ಅವರು ಉಪ್ಪಿನಕಾಯಿ ಅಂದರೆ ನೆಂಚ್ಕೊಳಕ್ಕಾಗುತ್ತೆ, ಬರೀ ಉಪ್ಪಿನಕಾಯಿನ ಪೂರ್ಣ ತಿನ್ನಕ್ಕಾಗಲ್ಲ. ಆಮೇಲೆ ಕರ್ಬೇವಿನ ಸೊಪ್ಪು ಅನ್ನುವ ನಾನು ಏನು ಚೆನ್ನಾಗಿದೆ ಇದು ಪ್ರತಿಮೆ. ಕರ್ಬೇವಿನ ಸೊಪ್ಪು ಅಂದರೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಒಗ್ಗರಣೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಊಟನೂ ಮುಗೀತು, ಕಡೆಯಲ್ಲಿ ಕರ್ಬೇವಿನ ಸೊಪ್ಪು ಉಳಿದಿದೆ ಸೈಡಿಗೆ, ಎಸಿರಿ ಅಷ್ಟೇ. ಪೂರ್ಣ ಪ್ರಮಾಣದ ಊಟ ಅಲ್ಲ. ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ರೆ ನೀವು ಮೇಯ್ನ್ ಕೋರ್ಸ್ ನಾವು ನೀವು ನೋಡಿದ ಸಿನಿಮಾ ಅದು ಅಲ್ವಾ, ಚಿತ್ರರಂಗ. ಹೌದು ಹೌದು ಹೌದು. ಕೆಲಸ ಆದಮೇಲೆ ಹೌದು ಸೈಡಿಗೆ ತಗೊಳ್ಳೋದು. ಇಲ್ಲ ಜಗತ್ತು ಹಂಗೆ ಜಗತ್ತು ಸಿನಿಮಾ ಅಂತಲ್ಲ, ಸಿನಿಮಾ ಅಂತ ಸರ್. ಇವತ್ತು ಸಿನಿಮಾ ಹಾಳಾಯ್ತು ಅಂತ ಹೇಳ್ತಾರಲ್ಲ ಗುರುಗಳೇ. ಗಣೇಶ್ ಸರ್ ನಿಮ್ಗೆ ಗೊತ್ತಿದೆ, ನನಗೆ ಅದಕ್ಕೆ ನಾನು ಅವ್ರಿಗೆ ಕೇಳಕ್ಕೆ ಶುರು ಮಾಡ್ಬಿಟ್ಟಿನಿ, ಯಾಕೆ ಸರ್ ಸಿನಿಮಾ ಈಗ ಬರ್ತಾ ಇದೆ, ಯಾಕೆ ಸಿನಿಮಾ ಹಾಳಾಗೋಗಿದೆಯಲ್ಲ, ಹೆಂಗಿತ್ತು ಸರ್ ಒಂದು ಕಾಲದಲ್ಲಿ. ನಾನು ಹೇಳಿದೆ ಜಗತ್ತು ಹಾಳಾಗೋಗಿದೆ ಅಲ್ವಾ. ಹಂಗೆ ಹೌದು, ಜಗತ್ತು ಹಾಳಾಗಿದೆ. ನಿಮ್ಗೆ ಗೊತ್ತಿಲ್ವಾ? ನೀವು ಹಿಂದೆ ಒಂದ್ಸಲಿ ಅಕ್ಕಪಕ್ಕ ತಿರುಗಿ ನೋಡ್ಕೊಂಡು, ಹೌದು ಸರ್ ಬಟ್ ನಿಮ್ಮೊಂದು ಗ್ಯಾಸ್ ಸಿಗ್ತಾ ಇಲ್ಲ, ಹೌದು ಸರ್ ಬೇರೆ ಎಲ್ಲ ಏರ್ಬಿಟ್ಟಿದೆ, ನಮ್ಮ ಮಗಳು ರಾತ್ರಿ ಎಲ್ಲ ಓಡೋಕ್ಕಾಗಲ್ಲ ಸರ್, ಅಯ್ಯೋ ನಮ್ಮ ಮಗ ಇನ್ನೊಬ್ಬರ ಜೊತೆ ಹೊಟ್ಟೋಗ್ಬಿಟ್ಟ ಸರ್. ಪ್ರತಿಯೊಂದು ಅವ್ರ ಸಂಕಟಗಳು ಹೇಳ್ಕೊಳಕ್ಕೆ ಹಿಂಗೆ ಶುರು ಮಾಡ್ತಾರಲ್ಲ. ನಾನು ಹೇಳಿದೆ ನೋಡಿದ್ರೆ ಜಗತ್ತು ಹಾಳಾಗಿದೆ ಅಲ್ವಾ, ಹಾಗಾಗಿ ಸಿನಿಮಾನೂ ಹಾಳಾಗಿದೆ. ಬಂದ ಸಬ್ಜೆಕ್ಟ್ ಅಲ್ಲಿಗೆ ಸರ್ ಕನ್ನಡಿ ಅಲ್ವ ಸರ್, ಅದು ಕನ್ನಡಿ. ಹಾಗಾಗಿ ಅದೇ ಒಂದು ದೊಡ್ಡ ನಮಗೆ ಪ್ರತಿಮೆ. ನಾವು ನಮ್ಮ ಬದುಕು ಹಾಳಾಗ್ತಾ ಇದೆ ಅಂದರೆ ಅದ್ರ ಹಿಂದೆ ಕಾವ್ಯ ಹಾಳಾಗ್ತದೆ, ಅದರಿಂದ ಸಾಹಿತ್ಯ ಹಾಳಾಗ್ತದೆ, ಇತಿಹಾಸ ಕಲ್ಮಶಗೊಳ್ಳುತ್ತದೆ ಇದರಿಂದ. ಆದರೆ ಮತ್ತೆ ಇದ್ರ ಮಧ್ಯೆನೂ ಕೂಡ ಫಿನಿಕ್ಸ್ ಥರ ಉತ್ಸಾಹ ಪ್ರತಿಮೆ ಜಿಗಿದು ಎದ್ದು ಬರ್ತದೆ ಅನ್ನೋಕ್ಕೆ. ಹೌದು ಹೌದು ಸರ್. ನಿಮಗೆ ಸಾಹಿತ್ಯ, ನಿಮ್ಗೆ ಅದನ್ನು ಮಾಡ್ತಾಯಿದ್ರೆ ಸಂತೋಷ. ನೀವು ಬರೀ ಚದುರು ಚಿತ್ರಗಳು ನೀವು ಬರೆದ್ರಿ, ಲಕ್ಷಾಂತರ ಜನಕ್ಕೆ ಊಟ ಬೆಳಕು ಅನ್ನ, ಅವ್ರು ಎಷ್ಟು ಜನಕ್ಕೆ ಪ್ರೀತಿ ಮಾಡಿಬಿಟ್ರು ಜನ ಅಂತಂದರೆ ಎಲ್ಲರೂ ಅಯ್ಯೋ ನಾವು ಬಾಲಕೃಷ್ಣನ ಕತೆ, ಅಯ್ಯೋ ನಮ್ಗೆ ಇಂಥವ್ರ ಕತೆ ಗೊತ್ತಾಯಿತು ಅಂತ. ಈಗ ಅದನ್ನು ದೃಶ್ಯ ಮಾಡ್ತಾಯಿದ್ದೀರಿ. ಚಿತ್ರಗಳಿಗೆ ಅವು ಚದುರು ಹೋಗದೆ ಒತ್ತಟ್ಟಿಗೆ ಮತ್ತೆ ಚದುರ ಚಿತ್ರಗಳನ್ನು ಚದುರದೇ ಮತ್ತೆ ಒಂದೇ ದೃಶ್ಯದಲ್ಲಿ ತೋರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅರ್ಥಪೂರ್ಣವಾಗಿ ಇನ್ನೂ ಅರ್ಥಪೂರ್ಣ ಒಂದೇ ಕಡೆಗೆ ಬಿಟ್ಟೋಗ್ತಾ ಇದೆ ಅವ್ರ ಬದುಕು. ನೋಡಿ ಇದು ಇಲ್ಲಿದೆ ಅಂತ ಒಂದು ಚೌಕಟ್ಟಿನಲ್ಲಿ ಅವರು ಬಂಧ ಮಾಡಿ. ಆದರೆ ಆ ಪ್ರತಿಕ್ರಿಯೆಗೆ ಜನ ಒಳ್ಳೇದೇನಾದ್ರು ಪ್ರತಿಕ್ರಿಯಿಸೋದು, ಒಳ್ಳೇದು ಹೇಳಿದ್ರು ಅಂದರೆ ಸಂತೋಷ ಆಗುತ್ತಲ್ಲ. ರಂಗಭೂಮಿ ನೀವು ನಮ್ಮನ್ನು ಗಮನಿಸ್ಕೊಂಡಿದ್ದು ಅದೇ ಸಂತೋಷ. ಇದಕ್ಕೆ ಯಾವುದು ವಿಡಿಯೋ ಮತ್ತು ಈ ಯೂಟ್ಯೂಬ್ ಇದಕ್ಕೆ ಕಾರಣ ಆದವರು ನಮ್ಮ ಕಿರಿಯ ಮಿತ್ರ, ನಾನು ಹಿರಿಯ ಮಿತ್ರ ಅಂತ ಹೇಳಿದೆ, ಕಿರಿಯ ಮಿತ್ರ ಅಂಶಿತ್ ಕುಮಾರ್ ಪುತ್ತೂರವರು ಕಾರಣ. ಸೊ ನಾವು ಇಲ್ಲಿಗೆ ಬರುವಾಗ ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಬಂದಿದ್ದು. ನಾನು, ಅಂಶಿತ್, ಆಮೇಲೆ ರಮ್ಯಾ ನಮ್ಮ ನಿರೂಪಕಿ ಎಲ್ಲ ಮಾತಾಡ್ಕೊಂಡೇ ಬಂದಿದ್ದು ಇದ್ರ ಬಗ್ಗೆನೇ. ಸೊ ನಾನು ಅದನ್ನು ಸ್ವಲ್ಪ ಟ್ರ್ಯಾಕ್ ಬಿಟ್ಟು ಈ ಕ್ಯಾಪಿನ ಬಗ್ಗೆ ಮಾತಾಡ್ತೀನಿ. ಸರ್ ಹಾಕ್ಕೊಳ್ಳ? ಸರ್ ಪ್ಲೀಸ್. ಸರ್ ಯಾರ್ಯಾರಿಗೋ ಟೋಪಿ ಹಾಕೊಳ್ಕಿಂತ ನಮಗೆ ನಾವು ಹಾಕೊಳ್ಳೋದು ಒಳ್ಳೇದಲ್ವ ಸರ್? ಇಲ್ಲ, ಇದು KS ಅಶ್ವಥ್ ಹಾಕಿರೋ ಟೋಪಿ. ಓಹೋ ಅಯ್ಯೋ ಮುಟ್ಕೊಂಬಿಡ್ತೀನಿ ಸರ್, ಒಂದ್ಸಲಿ ಮುಟ್ಕೊಂಬಿಡ್ತೀನಿ ದೇವ್ರೆ. ಇದು ಹಿನ್ನೆಲೆ ಇದೆ ಒಂದು ಸ್ಟೋರಿ. ನಾನು ಅವರ ಲಾಸ್ಟ್ ಯೂಸ್ ಮಾಡಿದ ಒಂದು ದಿವಸ ಯೂಸ್ ಮಾಡಿದ್ದಾರೆ ಇದನ್ನು, ಆಮೇಲೆ ತೀರ್ಕೊಂಬಿಟ್ರು. ಓಕೆ. ಬಟ್ ನನಗಿದೆ ಹೇಗೆ ಬಂತು ಅಂತ ಹೇಳಿ ಒಂದು ಸಣ್ಣ ಸ್ಟೋರಿ. ಅವರ ಕ್ಯಾಟ್ರಿಂಗ್ ಇದೆಯಲ್ಲ ಶಂಕರ್, ಹೌದೌದು, ಅವ್ರ ಮನೆಗೆ ಹೋಗಿ ಅದರ ಶೂಟಿಂಗ್ ಎಲ್ಲ ಇವರು ಸರ್ ಅವರು ಏನೋ ಕೆಲವೆಲ್ಲ ಹೇಳಿದರು, ಅಷ್ಟು ಇಟ್ಟಿದ್ದು ಹೋಗಿದ್ದಾರೆ, ಇಷ್ಟು ಇದೆಯಾ ಇವರು ಇದೆಲ್ಲ ಆಸ್ತಿ. ಅಲ್ಲ ಮಾರಾಯ, ನನ್ನನ್ನು ಮಗ ಅಂತ ಕರೀತಾ ಇದ್ದಿದ್ದು, ನಿನ್ನನ್ನಲ್ಲ. ಅದೇನೋ ಆಸ್ತಿ ಭಾಗ ಮಾಡೋದಿದ್ರೆ ನನಗೆ ಫಸ್ಟ್ ಬರಬೇಕು ಮಗ ಅಂತೇಳಿ, ಏನು ಬೇಕಣ್ಣ ತಗೋ ಅಂತ ಹೇಳಿದ್ರೆ, ಬ್ಯಾಂಕಲ್ಲಿ ಇಷ್ಟು ದುಡ್ಡಿದೆ, ಈ ಮನೆ ಇದೆ, ಏನು ಬೇಕು ತಗೋ ಅಂತ ಹೇಳಿದೆ. ಬಿಟ್ಬಿಟ್ಟು ಮೊದಲೇ ನನ್ನನ್ನು ಜಮದಗ್ನಿ ದುರ್ವಾಸ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇಂಬು ಕೊಡುವಂಥ ಇನ್ನೂ ಒಂದು ಮ್ಯಾಟ್ರ್ ಆಗಬಾರ್ದು. ನಾನು ಇಲ್ಲಿ ಏನಿದೆಯೋ ಅಂದರೆ ಪ್ರಾಪರ್ಟಿ ಏನೇನು ಇಟ್ಟಿದ್ದೀರು, ಬೆತ್ತ ಅದು ಇದೆಲ್ಲ ಇರ್ತದೆ, ಚಪ್ಪಲಿ ಅವರು ಯೂಸ್ ಮಾಡಿದ್ದು, ಫೋಟೋ, ಹಾರ, ತುರಾಯಿ, ಅದರಲ್ಲಿ ಇದು ನಾನು ಕಾಣಿತು.
ನಾನು ತಗೊಂಡು ಇದು ನನಗೆ ಬೇಕು ಅಂತ ಹೇಳಿದೆ. ಇದು ನೀ ಕೋಟಿ ಕೊಟ್ಟರೂ ಸಿಗಲ್ಲ ಇದು. ಮೈಸೂರಿಗೆ ಬಂದಾಗ ನಾನು ಇದನ್ನು ಹಾಕ್ಕೊಳ್ತೀನಿ ಯಾವಾಗಲೂ ಅವ್ರ ನೆನಪಿಗೆ. ಅಶ್ವಥ್ ಗ್ರೇಟ್ ಮ್ಯಾನ್. ಅಶ್ವಥ್ ಅನ್ನೋ ಹೆಸರೇ ರೋಮಾಂಚಕ. ಇನ್ನೊಂದು ಅಶ್ವಥ್ ಬರಕ್ಕೆ ಇಲ್ಲ ಸಾಧ್ಯ ಇಲ್ಲ. ಅದು ಒಬ್ಬ ಅಶ್ವಥ್, ಕನ್ನಡಕ್ಕೆ ಒಬ್ಬನೇ ಅಶ್ವಥ್. ಜಗತ್ತಿಗೆ ಒಬ್ಬನೇ ಅಶ್ವಥ್. ಕೆಲವು ಹೆಸರುಗಳು ಹೇಳಿದ್ರೆ ಈ ರಾಜ್ಕುಮಾರ್ ಹೆಸರು ಹೇಳಿದ ತಕ್ಷಣ ಒಂದ್ಸಲಿ ಅಭಿನಯ ನೋಡಿದ ತಕ್ಷಣ ಕಣ್ಣಲ್ಲಿ ರೂಪ ಬಂದರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನನಗೆ. ನೀವು ಅಶ್ವಥ್ ಅಂದ ತಕ್ಷಣ ಕಣ್ಣಲ್ಲಿ ಯಾಕೆ ನೀರು ಹಿಂಗೆ ಜಿನಗ್ ಬಿಡ್ತದೆ ಅಂದರೆ ಆ ಎಲ್ಲರೂ ಅವ್ರ ಪಾತ್ರಗಳನ್ನ ಜನರಲಿ ಸಾಮಾನ್ಯವಾಗಿ ಏನಂತ ಹೇಳ್ತಾ ಇದ್ರು ಗುರುಗಳೇ ಅಂತಂದರೆ ತಂದೆ ಪಾತ್ರ, ವಿಲನ್ ಪಾತ್ರ ಹಿಂಗೆಲ್ಲ ಏನು ಹೇಳ್ತಾ ಇರಲಿಲ್ಲ. ಅವ್ರ ಮಾತುಗಳು ಹೆಂಗೆ ಆಡ್ತಾರಪ್ಪ, ರಂಗಭೂಮಿಯವರಲ್ವಾ ಅಂತ ಎಲ್ಲ ಹೇಳ್ತಾಯಿದ್ರು. ನನಗೆ ಅವ್ರ ಪಾತ್ರಗಳಲ್ಲಿ ಅಶ್ವಥ್ ಅವ್ರ ಪಾತ್ರಗಳಲ್ಲಿ ತುಂಬ ಇಷ್ಟವಾದ ಪಾತ್ರ ಅವ್ರದ್ದು ನಮ್ಮ ಶಂಕರ್ನಾಗ್ ಡೈರೆಕ್ಟ್ ಮಾಡೋದು ಸರ್, ಒಂದು ತಂಗಾಳಿಯಲ್ಲಿ ನೀನು ತೀರಿ ಹೋದೆ ಪಿಕ್ಚರ್ ಯಾವುದು ಇದೆಯಲ್ಲ, ಆ ಪಿಕ್ಚರಲ್ಲಿ ಒಂದು ಸಮಾಧಿಯನ್ನು ಅಗಿಯೋ ಒಂದು ಪಾತ್ರ ಮಾಡಿದ. ಓಕೆ. ಮಾತಿಲ್ಲ ಮೇಕಪ್ ಬೇರೆ, ರೆಗ್ಯುಲರ್ ಅಶ್ವಥ್ ಕಾಣಿಸಿಕೊಳ್ಳುವ ಮಧ್ಯಮ ವರ್ಗದ ಒಬ್ಬ ಸ್ಪರ್ಧೃಪ್ ಅಲ್ಲ, ಮಾತಿಲ್ಲದ ಒಂದು ಅಪೂರ್ವ ವಿಕ್ಷಿಪ್ತ ಪಾತ್ರ, ಮಾತಿಲ್ಲದ ಪಾತ್ರ ತುಂಬ ಚೆನ್ನಾಗಿ ಮಾಡಿ. ಜನ್ಮದ ಅನುಬಂಧ. ಓಕೆ. ಶಂಕರ್ ದಯವಿಟ್ಟು ಜನ್ಮದ ಅನುಬಂಧನ ಕ್ಲೀನಾಗಿ ಗಮನಿಸಬೇಕು. ಅಶ್ವಥ್ ಅವ್ರನ್ನೇ ನೋಡಬೇಕು. ಒಂದು ಪಾತ್ರ ಆಂತರ್ಯದಲ್ಲಿ ಎಷ್ಟು ಒಳಹೊಕ್ಕು ಮಾಡ್ಬೋದು. ಡಿಸ್ಟರ್ಬ್ ಆಗ್ಬಿಡ್ತಾನೆ ಒಬ್ಬ ಮನುಷ್ಯ. ಮಾತಿಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ನನಗೆ ಅವ್ರು ಆ ಥರದ ಪಾತ್ರಗಳು ನೋಡ್ತಿದ್ದೆ. ಯಾವುದೋ ಒಂದು ಸಂಸ್ಕೃತ ಟೆಲಿಫಿಲಮ್ಗೆ ಅವರು ಯಾವಾಗಲೂ ಒಂದ್ಸಲಿ ಕರ್ಕೊಂಡೋದ್ರು. ಆಮೇಲೆ ನಮ್ಮೇ ಅಷ್ಟು ಅಂತ ಅವ್ರ ಮಗ ಒಂದು ಪಿಕ್ಚರ್ ಮಾಡ್ತಾನೆ, ಒಂದು ಸೀರಿಯಲ್ ಮಾಡ್ತಾನೆ ಕಡೆಯಲ್ಲಿ, ಅವರ ಇವನ್ ರವಿಶಂಕರ್ ಯಾರು ಅಶ್ವಥ್ ಅವ್ರ ಮಗ. ಆವಾಗ ಅವರು ಕೂಡಿಸ್ಕೊಂಡು ನಾನು ಪ್ರತಿಯೊಂದು ಕೇಳ್ತಾನೆ ಸೀರಿಯಸ್ ಆಗಿ ಇರ್ತಾಯಿದ್ದ. ಇಲ್ಲ ಬೇಕು ಅಂದಾಗ ನಾನು ಪೋಲಿ ಮಾತುಗಳನ್ನ ಆಡುವೆ, ನನ್ನ ಹತ್ರ ಯಾರು ಮಾತಾಡಿಸ್ತಾಯಿದ್ರ ಮೇಲೆ ನನಗೆ ರಾಜ್ಕುಮಾರ್ ಸರ್ ಅಥವಾ ರಾಜಾನಂದು ಎಲ್ಲ ಕೂತ್ಕೊಂಡಾಗ ಪೋಲಿ ಮಾತು ಆಡಲೇಬೇಕು ಅಂದಾಗ ನಾನು ಆಡ್ತಿದ್ದೆ. ಅಂದರೆ ಯಾರ ಥರ ನೀವು ಮಾತಾಡ್ಬೇಕಾದ್ರೆ ಸಮವಯಸ್ಕತೆ, ಸಮಾನ ಮನಸ್ಕತೆ ಎಲ್ಲ ಇದ್ದರೆ ಅಂಥವ್ರ ಜೊತೆ ಹೆಚ್ಚೆಚ್ಚು ಚೆನ್ನಾಗಿ ಆಡೋದಕ್ಕೆ ಸಾಧ್ಯ ಅನ್ನೋ ಒಂದು ಸತ್ಯ ಹೇಳ್ಕೊಟ್ರು ಅವ್ರು ನನಗೆ. ಹೌದಲ್ವಾ, ನಾವೀಗ ಎಲ್ಲ ಕಡೆಯೂ ಎಲ್ಲ ಮಾತುಗಳನ್ನ ಆಡ್ಬಿಡೋಕ್ಕಾಗಲ್ಲ ಅಂತ. ನಿಮ್ಮ ಹತ್ರ ಸಾಹಿತ್ಯದ ಕುರಿತಾಗಿ ಮಾತಾಡ್ಬೋದು, ಪತ್ರಿಕೋದ್ಯಮದ ಕುರಿತಾಗಿ ಮಾತಾಡ್ಬೋದು, ನಟರ ನಿಜವಾದ ನೋವಿನ ಕಥೆಗಳನ್ನ ಕುರಿತಾಗಿ ನಿಮ್ಮ ಹತ್ರ ಮಾತಾಡ್ಬೋದು. ಹೌದು. ಯಾಕೆ ಅಂತಂದರೆ ನೀವು ಅದರಲ್ಲಿ ಮುಳುಗಿ ಎದ್ದವರು, ಅರ್ಥ ಆಗುತ್ತೆ ಬದುಕೇನು ಅಂತ. ಸಾವಿರಾರು ಜನರ ಕಲಾವಿದರ ನೋವನ್ನು, ಕಥೆಗಳನ್ನ, ಅವ್ರ ಹತಾಶ ಸ್ಥಿತಿಯನ್ನು, ಮತ್ತು ಅವ್ರ ಮೇಲೆದ್ದು ಬಂದಿದ್ದನ್ನು, ಮತ್ತು ನೆನಪಿಟ್ಟುಕೊಳ್ಳೋದವರ ಎಲ್ಲರನ್ನೂ ಗಮನಿಸ್ಕೊಂಡಿರ್ತೀರಿ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಆಯಾಮಗಳಿದೆಯಲ್ಲ, ಅದನ್ನು ಅಶ್ವಥ್ ಅವರಲ್ಲಿ ಭಾಳ ಕ್ಲೀನಾಗಿ ಗಮನಿಸ್ಕೋಬೋದಾಗಿತ್ತು. ಖಂಡಿತ. ಮೈಸೂರಿಗೆ ಬಂದಾಗ ನಾನು ತುಂಬ ಇಷ್ಟಪಟ್ಟು ಹೋಗ್ತಿರೋ ಒಂದು ಮನೆ ಅಶ್ವಥ್ ಮನೆ, ಇನ್ನೊಂದು ಬಂಡಿ ರಮೇಶ್ ಮಠನ. ತುಂಬ ಖುಷಿಯಿಂದ ಅಭಿಮಾನದಿಂದ ಬರ್ತಾಯಿದ್ದೆ. ಇದೆಲ್ಲ ಹೇಗಾಯಿತು ಸರ್? ಇದು ನನಗೆ ಈ ಚಿಕ್ಕಂದಿನಲ್ಲೂ ಒಂದು ವಿಚಿತ್ರವಾದ ಕಾಯಿಲೆ ಇತ್ತು ಸರ್. ಏನು ಅಂದರೆ ರಾತ್ರಿ ಎಲ್ಲೋ ಹಿಂಗೆ ಮಲಗಿದ್ದೀನಿ ಅಂದರೆ ಆ ಊರಿನಲ್ಲಿ, ನಮ್ಮ ಊರಿನಲ್ಲಿ ಯಾವುದೋ ಒಂದು ನಾಟಕ ಆಯಿತು ಅಂದರೆ ಹಳ್ಳಿ ನಾಗಮಂಗಲ ಬೆಳ್ಳೂರುಗಳಲ್ಲಿ ಹಿಂಗೆ ತಮಟೆ ಸೌಂಡ್ ಹೊಡೆದ್ರೆ ನಿಧಾನವಾಗಿ ಕಾಲಿಂಗ್ ಕುಣಿಯೋಕ್ಕೆ ಶುರು ಆಗ್ಬಿಡೋದು. ಹಿಂಗೆ ಎದ್ದು ಹೋಗೋದು. ಮನೇಲಿ ಹೊರಗಡೆ ಎಲ್ಲ ಹಾಕ್ಕೊಂಡಿದ್ದಾರೆ, ಬಿಡ್ತಲ್ಲ. ಅದಕ್ಕೆ ಮೆತ್ತಗೆ ಕತ್ತು ಚಿಲ್ಕ ಮಾಡ್ಕೊಂಡು ಅದು ನಾನೇ ತಕ್ಕೊಂಡು ನಾನೇ ಹೋಗಿ ಬಂದು ಎಲ್ಲ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಜಾತ್ರೆ ನಡೀತಾ ಇದೆ, ಎಲ್ಲಿ ಸಂತೆ ನಡೀತಾ ಇದೆ, ಎಲ್ಲಿ ಪೌರಾಣಿಕ ನಾಟಕ ನಡೀತದೆ ನೋಡೋ ಚಟ ಎಲ್ಲ ಹಿಂಗೆಲ್ಲ ಇತ್ತು. ಅದು 6ನೇ ವಯಸ್ಸಷ್ಟೊತ್ತಿಗೆ ಒಂದು ನಾಟಕದ ತಂಡ ಕಟ್ಕೊಂಡು ನಾನೇ ನಾಟಕ ಬರ್ಕೊಂಡು ನಾನೇ ದುರ್ಯೋಧನ ಹಾಕ್ಕೊಂಡು ನಾನೇ ಕಂದ ಸೀಸ ಪದ್ಯಗಳನ್ನ ಆಡ್ಕೊಂಡು ನಮಗೆ ಸಿಕ್ಕದ ರಟ್ಟು ಗಿಟ್ಟುಗಳೆಲ್ಲ ಕಿರೀಟಗಳು ಮಾಡಿಕೊಂಡು ಹಿಂಗೆ ನಾವೇ ತೆಂಗಿನ ಮುಡ್ಡೆಗೆ ಒಂದು ಕಡ್ಡಿ ಸಿಕ್ಕಿಸ್ಬಿಟ್ಟು ನಾವೇ ಪೌರಾಣಿಕ ನಾಟಕ ಎಲ್ಲ ಮಾಡಿಕೊಂಡು ಪೌರಾಣಿಕ ಕೋಲಲೇ ಪಾಂಡ ಸುತನ ಅಂತ ಹಾಡೋದು ಹಿಂಗೆಲ್ಲ ಮಾಡ್ತಾಯಿದ್ದು. ಇವನ್ನೆಲ್ಲ ಮಾಡ್ತಾಯಿದ್ವು. ಈ ಚಟ ಬಾಲ್ಯದಲ್ಲಿ ಶುರುವಾಗಿ ಚಟ ಏನಾಗ್ತಿ ಅಂತೆಲ್ಲ ಎಲ್ಲರೂ ಕೇಳೋರು. ಚಿಕ್ಕಂದಲ್ಲಿ ಏನಾಗ್ತಿ ಅಂತ ಇವತ್ತಿನ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಂತಾರೆ. ಜನರಲಿ ಯಾವ್ದಾರ ಮಗು ನೀನು ಏನಾಗ್ತೀನಿ ಅಂತ ಕೇಳಿದ್ರೆ ಪತ್ರಕರ್ತ ಆಗ್ತೀನಿ ಅಂತ ಹೇಳಿದ್ದಿಲ್ಲ, ಯಾಕೆಂದರೆ ಕಟ್ಟಡ ಕೆಲಸ ಸರ್. ರಾತ್ರಿ ನಿದ್ದಿಡ್ಬೇಕಲ್ಲ ಸರ್. ಹಾಗೆ ಆ ಕಾಲಕ್ಕೆ ನಾನು ನಾಟಕದ ನಟ ಆಗ್ತೀನಿ ಅಂದರೆ ಕಪಾಳ ಕುಡಿಯೋದು. ಇದೊಂದು ಜೀವನ ಏನು ನನ್ನ ಹೈಸ್ಕೂಲಿಗೆ ಬಂದಷ್ಟು ಕಾಲೇಜಿಗೆ ಬರೋಷ್ಟೊತ್ತಿಗೆ ನನ್ನ ಫ್ರೆಂಡ್ಸೇನೆ ಏನು ಮಾಡ್ತೀನಿ ನೀನು, ನಾನು ಆರ್ಟಿಸ್ಟಾ ಆಯ್ತು ಆರ್ಟಿಸ್ಟ್ ಆಗು, ಹೊಟ್ಟೆಪಾಡಿಗೆ ಏನು ಮಾಡ್ತೀನಿ ಅಲ್ಲ ಆರ್ಟಿಸ್ಟ್ ಆಗಿ ಅಲ್ಲಪ್ಪ ಸರಿ ಹೊಟ್ಟೆಪಾಡಿಗೆ ಏನು ಮಾಡ್ತೀವಿ ಆರ್ಟಿಸ್ಟ್ ಆಗು ನೀನು ಅಂದರೆ. ಆರ್ಟಿಸ್ಟ್ ಅಂದರೆ ಹೊಟ್ಟೆಪಾಡಿಗೂ ಅನರ್ಹ ನೀನು ಬೇರೆ ಏನಾದ್ರು ಹೇಳ್ಬೇಕು ನೀನು ಅಂತ ಅವರು. ನನಗೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಶಾರ್ಟ್ ಹ್ಯಾಂಡಿಗೆ ಸೇರಿಕೊಂಡ್ರು, ಟೈಪಿಂಗಿಗೆ ಸೇರಿಕೊಂಡ್ರು, ಬ್ಯಾಂಕ್ ಹೋದರು, ಅಮೇರಿಕಾ ಹೋದರು, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತಾಯಿದ್ರು. ನಾನು ಇನ್ನೂ ಬೀದಿ ನಾಟಕ ಮಾಡೋದು ಅಲ್ಲೆಲ್ಲೋ. ಆಮೇಲೆ ನಿಮ್ಮ ಅತ್ಯಂತ ಆಪ್ಷನ್ ಇವರಲ್ಲಿ ಎಸ್ ಮೂರ್ತಿ ಅವರು ಇದ್ದಲ್ಲ ಬೀದಿ ನಾಟಕ, ಅವರು ಮಂಡ್ಯದಲ್ಲಿ ಬಂದು ಬೀದಿ ನಾಟಕ, ಅವ್ರು ಮಂಡ್ಯದಲ್ಲಿ ಬೀದಿ ನಾಟಕ ನೋಡ್ಬಿಟ್ಟು
ಬೀದಿ ನಾಟಕದಲ್ಲಿ ನಾವು ಇದನ್ನು ಸಾಮಾಜಿಕ ತಾಪತ್ರೆಗಳೆಲ್ಲ ಹೇಳ್ಬೋದಾ, ಸಂಕಟ ಹೇಳ್ಬೋದಾ, ಅಂದರೆ ನಾವು ಬೈಬೋದಾ, ಕಿರುಚ್ಬೋದಾ, ಅದರದ್ದು ಸಾಧ್ಯತೆಗಳೇನು, ಅದರ ಮಿತಿಗಳೇನು, ಆಮೇಲೆ ಮೈಕ್ ಇಲ್ಲದೆ ನಾಟಕ ಮಾಡಿದ್ರೆ ಕೇಳಿಸ್ತದ ಜನಕ್ಕೆ, ಈ ಥರದ್ದು ಏನೇನೇನೋ ಪ್ರಶ್ನೆಗಳು ಹುಟ್ಟೋಕೆ ಶುರು ಆಗೋಕ್ಕೆ ನನಗೆ ಆವಾಗ ತಾರುಣ್ಯ. ಓ ಫಸ್ಟ್ ಪಿ ಯು SLC ಫಸ್ಟ್ PUC ಟೈಮು ಇಷ್ಟೊಂದೆಲ್ಲ ಇದೆ ಅಂತ. ಹಿಂಗೆ ಶುರುವಾಗಿದ್ದು ಅಂದರೆ ತಮಾಷೆ ನಾಟಕ ಕುರುಕ್ಷೇತ್ರ ಪೌರಾಣಿಕದಿಂದ ಬೀದಿ ನಾಟಕಕ್ಕೆ ಶಿಫ್ಟ್ ಆಗಿ ಮಂಡ್ಯದಲ್ಲಿ ಅಶೋಕ್ ಬಾದರ್ದಿನಿ ಒಂದು ವರ್ಕ್ಶಾಪ್ ಮಾಡ್ತಾರೆ ಗುರುಗಳೇ, ಗೆಳೆಯರ ಬಳಗ ಅಂತ. ಶಂಕರೇಗೌಡರ ತಂಡ, KV ಶಂಕರೇಗೌಡರು ಅವರ ಆವತ್ತಿಗೆ ಕುಡಿಬಾಳೋಣ ಅಂತ ಪಿಕ್ಚರ್ ಮಾಡ್ತಾರೆ, ಮುತ್ತು ಒಂದು ಪಿಕ್ಚರ್ ಮಾಡ್ತಾರೆ. ಅದು ಆವಾಗ ಅವ್ರ ತಂಡ ಒಂದು ಗೆಳೆಯರ ಬಳಗ ಅಂತ, ಅವರ ತಂಡದಲ್ಲಿ ನಾನು ಮೊದಲ ಅಭ್ಯರ್ಥಿಯಾಗಿ ರಂಗತರಬೇತಿ ಶಿಬಿರಕ್ಕೆ ಹೋಗ್ತೀನಿ. ಅಶೋಕ್ ಬಾದರ್ದಿನಿ NSD ಮುಗಿಸ್ಕೊಂಡ್ಬಂದಿರ್ತಾರೆ. ಇದು 1982 ಅನ್ಕೋತೀನಿ ಸರ್, 1982. ಅದು ನನಗೆ ಅಯ್ಯೋ ನಾಟಕ ಬರೀ ತಮಾಷೆ ಮಾತಾಡೋದು ರಂಜನೆ ಎಲ್ಲ ಅಲ್ಲ, ಇದು ಒಂದು ಸಾಮಾಜಿಕ ಶಿಕ್ಷಣ, ಇಲ್ಲಿ ಏನೋ ಬೇರೆ ಇದೆ ಅಂತ ಅನಿಸುತ್ತೆ. ಅಲ್ಲಿಂದ ಆಚೆಗೆ ಹುಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಹುಚ್ಚು ಕೆರಳಿಸೋ ಅಂಥ ವ್ಯಕ್ತಿಗಳೇ ನನ್ನ ಹೆಚ್ಚು ವೃದ್ಧಿ ಆಗ್ತಾ ಹೋಗ್ತಾರೆ. ಒಬ್ಬರು ಸಿಕ್ಕೋರು ಯಾರೋ ಬೇರೆಯವ್ರನ್ನ ಸ್ಪೋರ್ಟ್ಸ್ಮನ್ ಸಿಕ್ಬಿಟ್ಟು ರಮೇಶ ನೀನು ಹೆಂಗೂ ಕಬಡ್ಡಿ ಆಡ್ತಿ, ಕಬಡ್ಡಿಗೆ ಬಾ ಅಂತಲೋ, ಕ್ರಿಕೆಟಿಗೆ ಬಾ ಅಂತಲೋ, ಬ್ಯಾಂಕಿಗೆ ಸೇರ್ಕೊಳ್ಳೋ ಅಂದು ಇಲ್ಲವೇ ಇಲ್ಲ. ಇನ್ಯಾರೊಬ್ಬ ನಾಟಕದ ಮೇಷ್ಟ್ರು ಸಿಗೋದು, ನಾಟಕ ಹೆಂಗಿರುತ್ತೆ ಗೊತ್ತಾ ಅನ್ನೋದು. ಅಂದರೆ ಒಂದೇ ಥರ ಯೋಚನೆ ಮಾಡೋರು 4 ಜನ ಸಿಕ್ಬಿಟ್ರೆ ಒಬ್ಬ ಮನುಷ್ಯ ಏನೇನು ಎಕ್ಕುಟ್ಟು ಹೋಗ್ಬೋದು ಅನ್ನೋಕ್ಕೆ ನಾನೊಬ್ಬ ಒಳ್ಳೆ ಉದಾಹರಣೆ. ಒಬ್ಬರಿಂದ ಒಳ್ಳೇದಾಗಿದ್ರು ಆ ಮನುಷ್ಯರಿಂದನೇ, ಕೆಟ್ಟದಾಗಿದ್ರು ಅವರಿಂದನೇ, ಆಮೇಲೆ ಕೆಟ್ಟದನ್ನು ಮತ್ತೆ ಸರಿ ಮಾಡ್ಕೊಳಕ್ಕೆ ಮುಂದೆ ಹೋಗಿದ್ರು ಅವರಿಂದನೇ. ಮತ್ತೆ ಸಾಹಿತ್ಯದಲ್ಲಿ ಏನೇ ನನಗೆ ಸಹಾಯ ಅಂದರೆ, ಓ ಇಲ್ಲ ಇಷ್ಟೊಂದು ಪುಸ್ತಕಗಳು ಸಹಾಯ ಮಾಡ್ತವೆ, ಮನುಷ್ಯಕ್ಕೊಂದು ರೀಡಿಂಗ್ ಬೇಕು, ಮಾಧ್ಯಮ ಅಂತಂದಿದೆ. ನಾನು ಪ್ರಜಾವಾಣಿ ಹಿಂಗೆ ತೆಗೆದ ತಕ್ಷಣ ಫಸ್ಟ್ ಎಲ್ಲರೂ ಏನೇನು ಹುಡುಕ್ತಾ ಇದ್ರು, ನಾನು TS ಅವ್ರದ್ದು ಚೂಬಾಣ ಓದ್ತಾ ಇದ್ದೆ. ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಬದುಕು ಮುಂದಕ್ಕೆ ಹೋಗುತ್ತೆ, ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಹೆಣ್ಣು ಕೊಡ್ತಾರೆ, ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಇನ್ನೊಂದೇ ಆಗುತ್ತೆ. ಶಿವರಾಮ್ ಕರ್ನೋ ದೇವಿ ದೇಹಿ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದರು. ನನ್ನ ಹೆಗಲ ಮೇಲೆ ಕೈ ಟ್ಯಾಕ್ ಮಾಡಿಸಿದ್ರು ಅವರು. ಕೈ ಹಿಂಗೆತ್ತು, ನೇಗಿಲೇ ತಕೆ ಇನ್ನೂ ಎತ್ತು ಕೈ ಎತ್ತಬೇಕು, ನಿಮ್ಮದೇ ಕೈ ಕಾಲು ನನ್ನದಲ್ಲ, ಅದು ನೀವು ಬಳಸಬೇಕು ಅನ್ನೋದು. ರಂಗಾಯಣಕ್ಕೆ ಬಂದುಬಿದ್ದೆ. ಕಾರಂತೂ ಇನ್ನೊಂದು ದೊಡ್ಡ ಜಗತ್ತು ತೋರಿಸೋದು ಸರ್. ಒಂದು ನಯಾಪೈ ಇಲ್ಲ ಸರ್ ಕೈಯಲ್ಲಿ, ಒಂದೇ ಒಂದು ನಯಾಪೈ ಇಲ್ಲ. 24 ಜನ ಸಮರ್ಥವಾದ ಆ್ಯಕ್ಟ್ರು. ಯಾರ್ಯಾರು ಇವತ್ತು ನೋಡ್ತಾ ಇದ್ರಿ ನೀವು, ರಂಗಾಯಣ ರಘು ಆಗಲಿ, ಅವನಾಗಲಿ, ಯಾರು ಅರುಣ್ ಸಾಗರ್, ಈ ಬಹುತೇಕ ತುಂಬ ಜನ ಒಳ್ಳೊಳ್ಳೆ ನಟಗಳು, ಅವರೆಲ್ಲರ ಜೊತೆಲಿ ಬದುಕಿದೆ ನಾನು. ಅಲ್ಲ ಮೇಡಮ್, ಧರ್ಮಪತ್ನಿ ಇವಾಗ ಹಂಗೆ ಕೇಳ್ಬಿಡದ, ಲೇಡೀಸ್ ನೀವು ಹಂಗೆ ಕೇಳ್ಬಿಟ್ರೆ ಪ್ರಕೃತಿ ಸಹಜ ಕಂಡ್ರೆ ಈ ವಯಸ್ಸಲ್ಲೂ ಮಡಿಕತ್ತಾರೆ. ನಾಗಮಂಡಲ ಮಾಡಿದೆ, ಅವಾರ್ಡ್ ಬಂತು. ಅಪ್ಪಣ್ಣ ಅಪ್ಪಣ್ಣ ಅಪ್ಪಣ್ಣ